ದಸರಾ ಮಾಡ್ತೀರಿ. ಅದೇನು ದಸರಾ ಅಂದರೆ ಆನೆಗಳು ಕರೆಸೋದು, ಆ ಲದ್ದಿಯಲ್ಲಿ ಎತ್ತಾಕೋದು, ಕೆರೆಯಲ್ಲಿ ಆನೆ ತೊಳಿಸೋದು, ಅದ್ರ ಮೇಲೆ ಅಂಬಾರಿ ಕುಣಿಸೋದು, ಒಂದು ಮೆರವಣಿಗೆ ಮಾಡೋದು, ಜನಗಳಿದ್ರೆ ಕೈ ಬೀಸೋದು, ಅಲ್ಲಿ ಬಂದು ಮುಖ್ಯಮಂತ್ರಿಗಳು ಹೂವು ಎಸೆಯೋದು, ಇಷ್ಟೇನಾ? ಇದಕ್ಕೆ ಒಂದು ಐತಿಹಾಸಿಕವಾದ ಹಿನ್ನೆಲೆ ಕೊಡಬೇಡವಾ? ಆಮೇಲೆ ಇದು ಮೈಸೂರು ದಸರಾ ಆದ್ರೂ ಕರ್ನಾಟಕದ ಸಮಗ್ರ ಜನರನ್ನು ಕರಿತಕ್ಕಂಥ ದಸರಾ ಆಗಬೇಕಿದು. ಉತ್ತರ ಕರ್ನಾಟಕದವ್ರಿಗೆ ಇದು ಗೊತ್ತಿಲ್ಲ. ಎಲ್ಲರನ್ನ ಕರಿತಕ್ಕಂಥದ್ದು ಒಂದು ಗಂಭೀರವಾಗಿ. ಮತ್ತು ಉದ್ಘಾಟನೆಗೆ ಯಾರನ್ನೋ ಕರಿತೀರಿ, ಪಾಪ ಅವರು ಏನು ನೀವು ಉದ್ಘಾಟನೆ ಅಂದರೆ ಏನು ನಂಗೆ ಅರ್ಥ ಇಲ್ಲ. ಪಾಪ ಯಾರೋ ಕರೆದ ತಕ್ಷಣ ಅವ್ರಿಗೆ ಏನು ಸ್ವರ್ಗ ಸಿಕ್ತು ಅಂತ ಕೇಳ್ತಾರೆ. ಯಾರಾದರೂ ಬನ್ನಿ ಉದ್ಘಾಟನೆ ಮಾಡಿ ಬನ್ನಿ ಅಂದರೆ ಸ್ವರ್ಗ ಸಿಕ್ತು ಅಂತ ಕೇಳ್ತಾರೆ. ಅವರು ಉದ್ಘಾಟನೆ ಮಾಡಕ್ಕೆ ಬರ್ತಾರೆ. ಇಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ, ಪಂಚದಾರ ಹೋಟ್ಲಲ್ಲಿ ಅವ್ರಿಗೆ ಸರ್ಕಾರದ ಪರವಾಗಿ ಇಳಿಸಿರ್ತೀರಿ, ಕಾರ್ನಲ್ಲಿ ಕರ್ಕೊಂಬರ್ತೀರಿ, ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಿ. ಯಾರು ಉದ್ಘಾಟನೆ ಮಾಡಿದ್ರು ಅಂತ ಅವನ್ನ ತಳ್ಳಿಬಿಡ್ತೀರಿ. ಎಲ್ಲ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿ, ಪೂಜಾರಿ ಎಲ್ಲ ನುರುಕಿ ಆ ಕೊರೆಗೆ ಹಾಕ್ಬಿಟ್ಟು ಅವನ್ನೆಲ್ಲಪ್ಪ ಅವನು ಉದ್ಘಾಟನೆ ಮಾಡೋನು ಹಿಡ್ಕೊಂಬರ್ಬೇಕು ಪಾಪ ಹೇಳೋದು. ಆ ಪರಿಸ್ಥಿತಿ ಗೌರವ. ಗಂಭೀರವಾಗಿ ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲ ಬಾಯಿ ಮುಚ್ಚಿಕೊಂಡು ಕೆಳಗಡೆ ಕೂತ್ಕೊಳ್ಬೇಕು. ಮೇಲೆ ಉದ್ಘಾಟನೆ ಮಾಡ್ತಕ್ಕಂಥವ್ರು ಅವ್ರು ಬಂದು ಗಂಭೀರವಾಗಿ ಮಾತನಾಡಬೇಕು.